ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಮುಚ್ಯತೆ. ತ್ರಿಗುಣಗಳ ವಿಸ್ತೃತವಾದ ಚಿಂತನೆಯನ್ನ ಬಹುಶಃ ಬೇರೆ ಎಲ್ಲೂ ಇಷ್ಟು ಬಿಡಿಸಿ ಹೇಳಿದ ಕಾಣಲ್ಲ. ಇಲ್ಲಿ ಅದು ಆರಂಭದಲ್ಲಿ ಹೇಗಿರುತ್ತೆ, ಮಧ್ಯದ ವರ್ತನೆಯಲ್ಲಿ ಹೇಗಿರುತ್ತೆ, ಅಂತ್ಯಕಾಲದಲ್ಲಿ ಅದರ ಪರಿಣಾಮ ಹೇಗಿರುತ್ತೆ ಅನ್ನುವ ಎಲ್ಲ ಅಂಶಗಳನ್ನು ಕೂಡ ಕೃಷ್ಣ ಈ ಮಾತಿನ ಮೂಲಕ ನಿರೂಪಣೆ ಮಾಡಿದ. ನಾವೀಗ ರಜಸಿ ಪ್ರಳಯಂ ಗರ್ತ್ವಾ ಕರ್ಮಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ ಅನ್ನೋದನ್ನ ನೋಡಿ, ಮೂಢಯೋನಿ ಅಂದ್ರೆ ಜ್ಞಾನವನ್ನ ಪಡೀಲಿಕ್ಕಾಗದೇ ಇರುವಂತಹ ಅತ್ಯಂತ ಕ್ರೂರವಾದಂತಹ ಶರೀರ ಇರುವಂತದ್ದು ಇರಬಹುದು, ಅಥವಾ ಒಟ್ಟಂತೂ ಸಾಧನೆ ಮಾಡ್ಲಿಕ್ಕಾಗದೇ ಇರುವಂತಹ ಮನುಷ್ಯೇತರ ಶರೀರ. ಅದರಲ್ಲೂ ಹಸು ಮತ್ತು ಮರಗಳು ಇಂತಹ ಶರೀರಗಳು ಸಿಗಲ್ಲ. ಈ ಹಸು ಮತ್ತೆ ಮರ ಇತ್ಯಾದಿಗಳೆಲ್ಲ, ಅಶ್ವ, ಇವೆಲ್ಲವೂ ಕೂಡ ಮುಂದೆ ವೃದ್ಧಿ ಆಗ್ಲಿಕ್ಕೆ ಕಾರಣವಾಗುವಂತಹ ಶರೀರಗಳು, ಮುಂದೆ ಒಳ್ಳೆಯ ಶರೀರ ಪಡೀಲಿಕ್ಕೆ ಕಾರಣವಾಗುವಂತವುಗಳು. ಅದನ್ನು ಕೂಡ ಅವನು ಪಡೆಯುವುದಿಲ್ಲ. ಮೂಢ ಅಂದ್ರೆ ತೀರಾ ಮತ್ತೆ ಮತ್ತೆ ತಗ್ಗುವಂತಹ ಸ್ವಭಾವದ ಶರೀರಗಳನ್ನ ಹೊಂದುತ್ತಾನೆ. ಕರ್ಮಣ ಸುಕೃತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಸುಕೃತಸ್ಯ ನಿರ್ಮಲಂ ಫಲಂ ಸಾತ್ವಿಕಂ. ನಿರ್ಮಲವಾದ ಅಂದ್ರೆ ಮನಸ್ಸಿಗೆ ಈ ಕೆಲಸ ಮಾಡಿದ್ರಿಂದ ಸಮಾಧಾನ ಆಯಿತು ಅನ್ನಿಸುವಂಥದ್ದು, ಅದು ಸಾತ್ವಿಕಂ ಫಲಂ. ಸಾತ್ವಿಕ ಪ್ರವೃತ್ತಿಯ ಫಲ ಏನು ಅಂತಂದ್ರೆ ನಿರ್ಮಲವಾದ ಶುದ್ಧವಾದ ಮನಸ್ಥಿತಿಯನ್ನ ಹೊಂದಿರುವಂಥದ್ದು. ಅಂದ್ರೆ ಯಾರ ಮೇಲೂ ಅಸೂಯೆ ಅಥವಾ ಕೋಪ ತಾಪ ಇಲ್ಲದೆ ಇರುವಂತಹ ಮನಸ್ಥಿತಿಯನ್ನ ಸುಕೃತಸ್ಯ ಆಹುಹು. ಸುಕೃತಸ್ಯ ಕರ್ಮಣಃ ಸಾತ್ವಿಕಂ ಫಲಂ ನಿರ್ಮಲಂ. ಒಳ್ಳೆಯ ಕರ್ಮಗಳ ಫಲ ಸಾತ್ವಿಕವಾಗಿದ್ರೆ ಅದು ನಿರ್ಮಲವಾಗಿರುತ್ತೆ. ಇನ್ನು ರಜಸಸ್ತು ರಜಸಃ ಕರ್ಮಣಃ ಅಂದ್ರೆ ತನ್ನ ಸ್ವಾರ್ಥಕ್ಕಾಗಿ ಮಾಡಿರುವಂತಹ ಕರ್ಮಗಳ ಫಲ ದುಃಖಂ. ಅಂದ್ರೆ ತತ್ಕಾಲದಲ್ಲಿ ದುಃಖ ಆಗತ್ತೆ, ಸ್ವಲ್ಪ ಹೊತ್ತಿಗೆ ಪರಿಹಾರ ಆದ್ಮೇಲೆ ಮತ್ತೆ ಸುಖ ಬರಬಹುದು. ಆದ್ರೆ ಅಜ್ಞಾನಂ ತಮಸಃ ಫಲಂ. ತಮಸಃ ಕರ್ಮಣಃ ಫಲಂ ಅಜ್ಞಾನಂ. ಇದು ಇವತ್ತು ಮಾತ್ರ ಅಲ್ಲ, ನಾಳೆಗೆ, ನಾಳಿದ್ದಿಗೆ, ಮುಂದೆ ಇಡೀ ಬದುಕಿಗೆ ಕತ್ತಲೆ ಆಗಬಹುದು. ಜ್ಞಾನದ ದಾರಿಯೇ ನಿಂತು ಹೋಗುವ ಸಾಧ್ಯತೆ ಇದೆ ಅನ್ನೋದು ತಾಮಸಿಕ ಕರ್ಮದ ತಾಮಸಿಕತೆ ಏನು ಅನ್ನೋದನ್ನ ಮತ್ತೆ ಮುಂದೆ ಹೇಳ್ತಾರೆ. ಅಂದ್ರೆ ಪರಸ್ಯೋತ್ಸಾದನಾರ್ಥಂವ ಅಂತ ಮುಂದೆ 17ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಒಟ್ಟಂತೂ ಅದರ ಎಚ್ಚರಿಕೆಯನ್ನು ಕೊಟ್ಟ. ಸಾತ್ವಿಕವಾದ ಕರ್ಮ ಮಾಡಿದಾಗ ನಿರ್ಮಲವಾದ ಮನಸ್ಥಿತಿಯ ಫಲ, ರಾಜಸ ಕರ್ಮ ಮಾಡಿದಾಗ ತಾತ್ಕಾಲಿಕ ದುಃಖ. ಅದಕ್ಕೆ ನೋಡಿ, ಅದು ದುಃಖ ಅಂತ ಹೇಳಿದ್ರು. ದುಃಖ ಅಂದ್ರೆ ಹೊರಟು ಹೋಗುವಂಥದ್ದು ಅಂತ ಅರ್ಥ. ಈ ಶೋಕ ಕೂಡ್ಲೆ ಹೊರಟು ಹೋಗುವಂಥದ್ದಲ್ಲ, ಅದು ಮಾನಸಿಕವಾಗಿ ಅದಕ್ಕೋಸ್ಕರ ಸಿದ್ಧತೆ ಮಾಡಿಕೊಂಡ್ರೆ ಮಾತ್ರ ಶೋಕ ದೂರ ಆಗತ್ತೆ. ಇಲ್ಲ ಅಂದ್ರೆ ಮತ್ತೆ ಮತ್ತೆ ಅದು ಕಾಡ್ತಾ ಇರುತ್ತೆ. ಇನ್ನು ಅಜ್ಞಾನ, ತಿಳುವಳಿಕೆ ತಪ್ಪಿ ಹೋಗುದು, ಇದು ಬಹಳ ಅಪಾಯಕಾರಿ. ಮತ್ತು ಇದನ್ನ ನಾವು ಯಾವ ಕಾರಣಕ್ಕೂ ದೇವ್ರ ಹತ್ರ ಕೇಳ್ಬಾರ್ದು. ನಂಗೆ ಏನ್ ಹೇಳಿದ್ರು ಒಳ್ಳೇದನ್ನ ಅರ್ಥನೇ ಮಾಡ್ಕೊಳ್ಲಿಕ್ಕಾಗದ ಸ್ಥಿತಿ ಬಂದ್ರೆ, ನನ್ಗೆ ಯಾರೋ ಏನಾದ್ರೂ ಒಳ್ಳೇದನ್ನ ಹೇಳಿದ್ರು ಕೂಡ ಅದು ಅವರ ಮೇಲೆ ನನಗೆ ಸಿಟ್ಟೇ ಬರುತ್ತೆ. ಅವರ ಸ್ವಭಾವ, ಪ್ರವೃತ್ತಿ ಎಲ್ಲವೂ ಗೊತ್ತಿದೆ. ಆದ್ರೆ ಅವರ ಈ ಅಭಿಪ್ರಾಯ ಮಾತ್ರ, ಅಥವಾ ಶಾಸ್ತ್ರದಲ್ಲಿ ಹೇಳಿದ ಯಾವುದೋ ಒಂದು ಅಭಿಪ್ರಾಯ ಮಾತ್ರ ತನಗೆ ಒಪ್ಕೊಳ್ಳಿಕ್ಕೇ ಆಗುದಿಲ್ಲ ಅನ್ನುವ ಸ್ಥಿತಿಯನ್ನ, ಜ್ಞಾನವನ್ನ ಪಡೆಯದಂತೆ ತಡೆಯುವ ಸ್ಥಿತಿ ಏನಿದೆ, ಇದು ತಮಸಃ ಫಲಂ. ಅಜ್ಞಾನ ಅನ್ನೋದು ಬಹಳ ಅಪಾಯಕಾರಿ. ಇನ್ನು ಉಳಿದದ್ದು ಎಷ್ಟೇ ದೊಡ್ಡ ರೋಗ ಬಂದ್ರು ಅದನ್ನು ಪರಿಹರಿಸಿಕೊಳ್ಳಿಕ್ಕೆ ಮದ್ದಿದೆ. ಆದ್ರೆ
ತಾಮಸಿಕ ಕರ್ಮ ಉಂಟಾಗಿ ಇನ್ನೊಬ್ಬನನ್ನ ಹತ್ಯೆಗೈಯುವ, ಇನ್ನೊಬ್ಬರ ಬದುಕಿಗೆ ಕೊಳ್ಳಿ ಇಡುವ, ಇನ್ನೊಬ್ಬರಿಗೂ ಹಠ ಸಾಧಿಸಿ ಅವರು ಕೂಡ ಇದೇ ರೀತಿ ಕಷ್ಟಪಡಬೇಕು ಅಂತ ಹಗೆ ಸಾಧಿಸುವ ಈ ಮನಸ್ಥಿತಿಯಿಂದ ಬರುವ ಕರ್ಮ ಉಂಟಲ್ವಾ, ಈ ಪರಿಸ್ಥಿತಿಯಿಂದ ಬರುವ ಫಲ ಇದೆಯಲ್ವಾ, ಅದು ನಮಗೇ ನಾವು ಅಪರಿಚಿತರಾಗಿ ಬಿಡ್ತೇವೆ. ಏನ್ ಒಳ್ಳೇದನ್ನ ಹೇಳಿದ್ರು ಕೂಡ ಅದರಲ್ಲಿರುವ ದೋಷಗಳೇ ಎದ್ದು ಕಾಣ್ತಾ ಇರ್ತದೆ. ದೋಷಗಳಿಲ್ಲದೆ ಯಾವ ಕರ್ಮಗಳು ಇಲ್ಲ, ಅದು ಲೋಕದ ಅಸ್ತಿತ್ವವೇ ಹಾಗೆ. ಯಾಕೆಂದ್ರೆ ಶುದ್ಧವಾದ ಕರ್ಮ ಅಂತಿರುವುದು ಅವನಲ್ಲಿ ಮಾತ್ರ. ಉಳಿದದ್ದೆಲ್ಲವೂ ಲೋಕದಲ್ಲಿ ಒಂದು ಒಳ್ಳೇದಿದೆ ಅಂದ್ರೆ ಅದರ ಜೊತೆಗೆ ಒಂದಿಷ್ಟು ಕೆಟ್ಟದಿದ್ದೇ ಇರುತ್ತೆ. ನಮಗೆ ಆ ಒಳ್ಳೇದನ್ನ ಗುರುತಿಸಿ ಕೆಟ್ಟದ್ದನ್ನ ನಿಧಾನಕ್ಕೆ ಬಿಡ್ತಾ ಬಿಡ್ತಾ ಮುಂದೆ ಹೋಗುವುದಕ್ಕೆ ಅದರ ಪ್ರವೃತ್ತಿಯನ್ನ ಕಂಡುಕೊಳ್ಳಿಕ್ ಶುರು ಮಾಡಿದ್ರೆ ಆವಾಗ ನಾವು ನಿಧಾನಕ್ಕೆ ಆ ಕೆಟ್ಟ ಅಂಶಗಳು ಅಜ್ಞಾನದ ವಶದಿಂದ ಉಂಟಾದದ್ದು ಅದು ಪರಿಹಾರ ಆಗುತ್ತೆ. ಆದ್ರೆ ಯಾವಾಗ ನಾವು ಅದರಲ್ಲಿರುವ ಕೆಡುಕನ್ನ ಮಾತ್ರ ಗಮನಿಸಿ ಇರುವ ಅಷ್ಟೂ ಒಳ್ಳೆಯ ಅಂಶಗಳನ್ನು, ಅದು ಬೇಸರ ಆದಾಗ ನಮಗೆ ಒಳ್ಳೇದು ಕಾಣೋದೇ ಇಲ್ಲ, ಆ ಸ್ಥಿತಿ ಅಜ್ಞಾನದ ಫಲ, ಅದು ತಮಸ್ಸಿನ ಫಲ ಅಜ್ಞಾನ. ರಜಸಸ್ತು ಫಲಂ ದುಃಖಂ ಇತಿ ಅಲ್ಪ ಸುಖಂ ದುಃಖಂ. ಈಗ ರಜಸ್ಸು ಅಂತಂದ್ರೆ ತನ್ನ ಹೊಟ್ಟೆಪಾಡಿಗೋಸ್ಕರ ಮಾಡುದು. ನೀವು ದುಃಖ ಬರುತ್ತೆ ಅಂತ ಹೇಳ್ತೀರಲ್ವಾ ಅಂತ ಕೇಳಿದ್ರೆ ಆಚಾರ್ಯರು ಅದಕ್ಕೆ ಪರಿಹಾರವನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಅದರ ಅಭಿಪ್ರಾಯ ಏನು ಅಂದ್ರೆ, ದುಃಖ ಅನ್ನುವ ಶಬ್ದದಲ್ಲೇ ಎರಡೂ ಪದ ಇದೆ. ದು ಅಂದ್ರೆ ದುಃಖ, ಕಮ್ ಅಂದ್ರೆ ಸುಖ. ಕಮ್ ಸುಖಂ ಪ್ರೋಕ್ತಂ. ಕಮ್ ಅಂದ್ರೆ ಆನಂದ ಅಂತ ಅರ್ಥ, ಅಂದ್ರೆ ಮಿಕ್ಸ್ಡ್ ಅಂತ ಅರ್ಥ. ದುಃಖ ಅನ್ನುವ ಶಬ್ದಕ್ಕೆ ಅರ್ಥ ಸ್ವಲ್ಪ ಸುಖ ಸ್ವಲ್ಪ ದುಃಖ. ಅದಕ್ಕೆ ಅವ್ರು ಬರೆದ್ರು ರಜಸಸ್ತು ಫಲಂ ದುಃಖಂ ಇತ್ಯಸ್ಯ ಅಲ್ಪ ಸುಖಂ ದುಃಖಂ. ಅಲ್ಪ ಸುಖವನ್ನೇ ದುಃಖ ಅನ್ನುವ ಶಬ್ದದಿಂದ ಹೇಳುದು. ಸುಖ ಸ್ವಲ್ಪ ಇದೆ ಆದ್ರೆ ಅದು ತಾತ್ಕಾಲಿಕ. ಅಲ್ಪ ಸುಖ ಅಂದ್ರೆ ಸ್ವಲ್ಪ ಹೊತ್ತು ಸುಖ ಇರುತ್ತೆ. ನಾವ್ ಅನ್ಕೊಳ್ಳೋದೇನು ಅಂದ್ರೆ ಈ ಕೆಲಸ ಮಾಡಿದ್ರಿಂದ ಸುಖ ಆಯ್ತು ಅಂತ. ಯಾಕಂದ್ರೆ ನಾವು ಆ ಅಲ್ಪ ಸುಖ ಅಂದ್ರೆ ಏನು, ಬೀದಿಯಲ್ಲಿ ಬಂದು ಗೆದ್ವಿ ಅಂತ ಅಂಗಿ ತಿರುಗಿಸ್ಕೊಂಡು ರಸ್ತೆಗಳಲ್ಲಿ ಕಿರ್ಚಾಡುದು, ಬೊಬ್ಬೆ ಹೊಡೆಯುವುದು, ಇದೆಲ್ಲ ನಮಗೆ ಸುಖ ಅನ್ನುವ ಭಾವನೆ ಇದೆ. ಯಾವುದೋ ತಂಡ, ಅದರಲ್ಲಿ ಯಾವುದಕ್ಕೂ ಆ ಪ್ರದೇಶಕ್ಕೆ ಸಂಬಂಧಪಟ್ಟವರೇ ಇರಲ್ಲ. ಅವ್ರು ಯಾರೋ ಬಾಜಿ ಆಟವನ್ನ ಈ ಹೆಸರಲ್ಲಿ ಆಡ್ತಿರ್ತಾರೆ. ಆ ಆಟದಲ್ಲಿ ಒಂದು ಕಲೆ ಇಲ್ಲ, ಆಟಗಾರನಿಗೆ ಬೆಲೆ ಇಲ್ಲ, ಇವನಿಗೆ ಮತಿ ಇಲ್ಲ. ಒಟ್ಟಂತೂ ಹುಚ್ಚರ ಸಂತೆಯ ಹಾಗೆ ಎಲ್ಲರೂ ಯಾವುದಕ್ಕೋ ಬೆನ್ನ ಹಿಂದೆ ಓಡ್ತಾ ಇದ್ದೇವೆ ಅಂತ ಗೊತ್ತಿಲ್ಲದೆ ಓಡ್ತಾ ಇರ್ತಾರಲ್ಲ. ನಾನು ಆಟವನ್ನು ಖಂಡಿತ ನಿಂದಿಸ್ತಾ ಇಲ್ಲ. ಎಲ್ಲ ಆಟಗಳಿಗೂ ಅದರದ್ದೇ ಆದ ಒಂದು ಅಸ್ತಿತ್ವ ಇದೆ, ಸ್ಥಾನಮಾನ ಇದೆ. ಆದರೆ ಅದನ್ನ ಉಪಯೋಗಿಸಿಕೊಳ್ತಾ ಇರುವ ರೀತಿ, ಹೊಸ ತಲೆಮಾರಿಗೆ ತಾವು ಏನ್ ಮಾಡ್ತಾ ಇದ್ದೇವೆ, ಯಾವುದರ ಬಗ್ಗೆ ನಾವು ಅಭಿಮಾನ ತಾಳ್ಬೇಕು ಅಂತಾನೇ ಗೊತ್ತಿಲ್ಲದ ದಡ್ಡ ಸ್ಥಿತಿಯನ್ನ ತಂದೊಡ್ಡುವ ಈ ಅಂಶ ಅಂತನ್ನೋದು ಇದು ದುಃಖ. ಈಗ ನಾವು ರಾತ್ರಿ ಎಲ್ಲ ಎದ್ದು ಬೀದಿಗೆ ಬಂದು ಏನೋ ಜನ್ಜಿ ಅಂತ ಹುಚ್ಚು ಆಂದೋಲನಗಳನ್ನು ಮಾಡಿಕೊಂಡು ನಾಳೆಗೆ ಏನಾಗುತ್ತೆ ಅದರ ಪರಿಣಾಮ, ಇದು ಕಾನ್ಸ್ಟೆಂಟ್ ಆಗಿ ನಿರಂತರ ಈ ಹೋರಾಟ ಮುಂದುವರಿಯತ್ತಾ ಅದು ಗೊತ್ತಿಲ್ಲ. ಇವಾಗಂತೂ ನಮಗೆ ಅವರೆಲ್ಲ ಕರೆದಿದ್ದಾರೆ, ಉಣ್ಲಿಕ್ಕೆ ತಿನ್ಲಿಕ್ಕೆ ಕೊಡ್ತಾರೆ, ಹೋಗಿ ಬರುದು ಅಂತ ಹೇಳಿ ಬೊಬ್ಬೆ ಹೊಡೆಯುವಂತಹ ಸ್ಥಿತಿ ಏನಿದೆ, ಇದು ರಜಸ್ಸಿನ ಕರ್ಮದ ಫಲ. ನಾವೇನೋ ಗೆದ್ವಿ ಅಂತ ಕ್ಷಣ ಬೀಗುದಿದೆ. ಆದ್ರೆ ಒಂದು ಇತಿಹಾಸದ ಪುಟದಲ್ಲಿ ನಾವು ದೇಶ ಕಟ್ಟುವ ಕೆಲಸ, ಆತ್ಮ ಬೆಳೆಸುವ ಕೆಲಸ ಅಥವಾ ಬೆಳೆಯುವ ಕೆಲಸ, ಕನಿಷ್ಠ ಪಕ್ಷ ಇದನ್ನ ಯೋಚನೆ ಮಾಡಿದ್ರೆ ಇದು ರಾಜಸ ಅನಿಸತ್ತೆ ಹೊರತು ಸಾತ್ವಿಕ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಚಟವಾದಾಗ ಮತ್ತೆ ಇದೇ ತಾಮಸ ಆಗುತ್ತೆ. ಇದು ಯಾಕೆ ಈ ಭಯ ಅಂದ್ರೆ, ಇದು ಮುಂದೆ ಹಿಂಸಾಚಾರಕ್ಕೆ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಒಂದು ನಿರೀಕ್ಷೆಯನ್ನ ಬೆಳೆಸಿ ಆ ನಿರೀಕ್ಷೆಯನ್ನ ನಾವು ಮುಟ್ಟದೆ ಹೋದಾಗ ಹತಾಶೆ ಕಾಡುತ್ತೆ. ಹತಾಶೆ ಅನ್ಯಾಯ, ಅನರ್ಥ, ಮೋಸ, ದಗಲ್ಬಾಜಿ ಇತ್ಯಾದಿಗಳ ಎಲ್ಲಾ ದಾರಿಯನ್ನು ಕೂಡ ಸರಿ ಅಂತ ಸಮರ್ಥಿಸುವ ಅಜ್ಞಾನದ ಪ್ರವೃತ್ತಿ ಮತ್ತೆ ಮನುಷ್ಯನನ್ನ ಕೂಪಕ್ಕೆ ತಳ್ಳುತ್ತಾ ಹೋಗುತ್ತೆ. ತಥಾಹಿ ಶಾರ್ಕರಾಕ್ಷ ಶಾಖಾಯಾಮ್. ಶಾರ್ಕರಾಕ್ಷ ಶಾಖೆಯಲ್ಲಿ ಈ ದುಃಖ ಶಬ್ದಕ್ಕೆ ಏನರ್ಥ ಅನ್ನೋದನ್ನು ಹೇಳಿದ್ದಾರೆ. ರಜಸೋಹ್ಯೇವ ಜಾಯತೆ ಮಾತ್ರಯ ದುಃಖಂ ಸುಖಂ ತಸ್ಮಾತ್ ತಾನ್ ಸುಖಿನೋ ದುಃಖಿನಃ ಇತ್ಯಾಚಕ್ಷತೆ. ರಜಸೋಹ್ಯೇವ ಜಾಯತೆ ಮಾತ್ರಯಾ ಸುಖಂ. ದುಃಖಂ ಮಾತ್ರ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳು.
ಇದರಿಂದ ಸುಖ ದುಃಖ ಎರಡೂ ಆಗುತ್ತೆ. ತಸ್ಮಾತ್ ತಾನ್ ಸುಖಿನಃ ದುಃಖಿನಃ ಇತ್ಯಾಚಕ್ಷತೆ. ಅವರನ್ನ ಸುಖಿಗಳು ದುಃಖಿಗಳು ಅಂತ ಮಿಕ್ಸ್ ಮಾಡಿ ಕರೀತಾರೆ, ರಾಜಸ ಪ್ರವೃತ್ತಿಯಿಂದ ಬೆಳೆದು ನಿಂತವರನ್ನ. ಅದರಿಂದಾಗಿ ನಮಗೆ ಲೋಕದಲ್ಲಿ ಈಗ ಸಿಗುವಂತಹ ಯಾವುದೇ ಸುಖಗಳೇನಿದೆ ಭೌತಿಕವಾದದ್ದು, ಇದು ದುಃಖಕ್ಕೂ ಕಾರಣ ಸುಖಕ್ಕೂ ಕಾರಣ. ಬಹಳ ಇಷ್ಟ ಅಂತೇಳಿ ಹಲಸಿನ ಹಣ್ಣನ್ನ ತಿನ್ನುವಾಗ ಸುಖ ಆಗತ್ತೆ, ಆದ್ರೆ ಅಜೀರ್ಣ ಕಾಡ್ಲಿಕ್ಕೆ ಶುರುವಾದ್ರೆ ಅದೇ ತುಂಬಾ ದುಃಖ ಕೊಡುತ್ತೆ. ಮಾವಿನ ಹಣ್ಣು ತುಂಬಾ ಇಷ್ಟ ಅಂತ ತಿನ್ಲಿಕ್ಕೆ ಶುರು ಮಾಡಿದಾಗ ಅದರಷ್ಟು ಸುಖದ ವಸ್ತುವೇ ಜಗತ್ತಲ್ಲಿಲ್ಲ. ಆದ್ರೆ ಅದು ಮಿತಿ ತಪ್ಪಿ ಹೋಯಿತು ಅಂತಂದಾಗ ಅದು ದೇಹದ ಉಷ್ಣತೆಗೆ ಕಾರಣ ಆಗಿ ಪಿತ್ತ ಜಾಸ್ತಿ ಆಗುದು ಅಥವಾ ಇನ್ನೇನೋ ಒಂದು ರೀತಿಯ ದೇಹದ ಬಾಧೆ ಕಾಡುವುದು ಅಂತಂದಾಗ, ಅಂದ್ರೆ ಒಂದನ್ನ ಎಷ್ಟು ಇಂಟೇಕ್ ಮಾಡಿದ್ರು ತೊಂದರೆ ಆಗದೆ ಇರುವಂತಹ ಒಂದು ವಸ್ತು ಪ್ರಪಂಚದಲ್ಲಿ ಇಲ್ಲ. ಯಾಕೆಂದ್ರೆ ಎಲ್ಲವೂ ಸತ್ವರಜ ತಮಸ್ಸಿನಿಂದ ಭೂಯಿಷ್ಠವಾದದ್ದೇ. ಆದ್ರೆ ಈ ಭಗವಂತನ ಕಥೆಯನ್ನು ನಿರಂತರ ಹೆಚ್ಚು ಕೇಳುವುದು ಅಥವಾ ಶ್ರದ್ಧೆಯಿಂದ ಭಗವಂತನ ಪ್ರೀತಿಗಾಗಿ ಜಪಿಸುವುದು ಇತ್ಯಾದಿಗಳೆಲ್ಲ ನಿತ್ಯ ನಿರಂತರ ಒಂದು ಕ್ರಮವಾಗಿ, ಅದು ಕೂಡ ಒಂದೇ ಸರ್ತಿ ಓವರ್ಲೋಡ್ ಆದ್ರೆ ಮನಸ್ಸು ಅದನ್ನ ತಡಿಲಿಕ್ಕಾಗದೆ ಇದ್ರೆ ಹುಚ್ಚಿಡಿಯತ್ತೆ. ಆದ್ರೆ ಅದು ಯಾವತ್ತು ಅಲರ್ಜಿ ಆಗುದು, ಅನಾಹುತಕ್ಕೀಡಾಗುದು ಇತ್ಯಾದಿಗಳಾಗುವುದಕ್ಕೆ ಸಾಧ್ಯ ಇಲ್ಲ. ಹೀಗೆ ಅನ್ಯಥಾ ದುಃಖಸ್ಯ ಅತಿ ಕಷ್ಟತ್ವ ತಮೋಧಿಕತ್ವಂ ರಜಸೋನ ಸ್ಯಾತ್. ಇಲ್ಲ ಅಂದ್ರೆ ಅಜ್ಞಾನದ ಪರಿಣಾಮವೂ ದುಃಖವೇ, ರಜಸ್ಸಿನ ಪರಿಣಾಮವೂ ದುಃಖವೇ. ರಜಸ್ಸಿಗಿಂತ ತಮಸ್ಸು ತುಂಬಾ ಅಪಾಯಕಾರಿ ಅಂತ ಹೇಳ್ತೀರಿ, ಮತ್ತು ಅದರ ಪರಿಣಾಮವೂ ಕೆಟ್ಟದ್ದು ಅಂತ ಹೇಳ್ತೀರಿ. ಅನ್ಯಥಾ ಒಂದು ವೇಳೆ ದುಃಖಸ್ಯ ಅತಿ ಕಷ್ಟತ್ವ, ಒಂದು ವೇಳೆ ಮಾಮೂಲು ನಾವು ದುಃಖ ಶಬ್ದಕ್ಕೆ ಬರೀ ದುಃಖ ಅಂತ ಅರ್ಥ ಇಟ್ಟುಕೊಂಡ್ರೆ ಲೋಕದ ಅನುಭವ ವಿರುದ್ಧ ಒಂದು ಈ ರಾಜಸಿಕರ ಪರಿಣಾಮವನ್ನ ನಾವು ಲೋಕದ ಅನುಭವದ ದೃಷ್ಟಿಯಿಂದ ನೋಡಿದಾಗ ಅವರು ಮಿಶ್ರ ಅಂತ ಮುಂದೆ ಕೃಷ್ಣನೇ ಅವರ ಗುಣಗಳನ್ನ ಹೇಳುವಾಗ ಮಿಶ್ರ ಅನ್ನುವ ಭಾವವನ್ನು ಹೇಳಿದ್ದಿದೆ. ಆ ಮಾತಿಗೆ ವಿರುದ್ಧ ಒಂದು. ಮತ್ತೆ ತಮಸ್ಸಿಗಿಂತ ಇದು ಏನು ವ್ಯತ್ಯಾಸ ಕಾಣಲಿಲ್ಲ, ಎರಡೂ ಒಂದೇ ಆಯ್ತು. ಮತ್ತೆ ತಮಸ್ಸಿಗಿಂತ ಇದು ಮಿಗಿಲು, ಅಧಿಕಂ ತಮಸಃ ಅಧಿಕಂ ರಜಃ ಅನ್ನುವ ಮಾತು, ತಮಸ್ಸಿಗಿಂತ ಮಿಗಿಲಾದದ್ದು ರಜಸ್ಸು, ಅಂದ್ರೆ ಸತ್ವಕ್ಕೆ ಹತ್ತಿರವಾದದ್ದು ರಜಸ್ಸು ಅನ್ನುವ ಮಾತು ಬಿದ್ದು ಹೋಗುತ್ತೆ. ಹಾಗಾಗಿ ಬೇರೆ ಕಡೆ ಹೇಳಿದ ಮಾತುಗಳನ್ನ ಗಮನಿಸಿಕೊಂಡು ಇಲ್ಲಿ ದುಃಖ ಶಬ್ದಕ್ಕೆ ಇದು ಗೀತೆಯಲ್ಲಿ ಎಲ್ಲಾ ಕಡೆ ಹೀಗೇನೆ. ಎಷ್ಟೋ ಕಡೆ ಗೀತೆಯಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಅವರಿಗೆ ಆ ಪದಕ್ಕೆ ತಕ್ಷಣ ಸಿಕ್ಕಿದ ಅರ್ಥವನ್ನ ಮಾಡಿ ಮುಂದೆ ಹಿಂದೆ ಯೋಚನೆ ಮಾಡದೆ ವ್ಯಾಖ್ಯಾನ ಮಾಡಿ ಅದರ ನಿಜವಾದ ಆನಂದವನ್ನ ಕಳೆಯುವಂತ ಸ್ಥಿತಿಗಳು ಹೆಚ್ಚಿದೆ. ಇಂಥ ತುಂಬಾ ಆಚಾರ್ಯರು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಆಚಾರ್ಯರ ಮಾತಿನಲ್ಲಿ ವಿಶೇಷತೆ ಏನು ಅಂದ್ರೆ, ಬೇರೆ ಭಾಷ್ಯಗಳನ್ನು ಒಂದು ಸರ್ತಿ ಓದಿ ಆಮೇಲೆ ಮತ್ತೆ ಇದನ್ನು ಓದಿದ್ರೆ ಅಬ್ಬಾ ಆಚಾರ್ಯರು ಎಷ್ಟು ಉಪಕಾರ ಮಾಡಿದ್ದಾರೆ, ಎಷ್ಟು ದಾರಿ ತಪ್ಪಿಸುವವರು ನಮ್ಮ ಸುತ್ತ. ಅಂದ್ರೆ ಅವರು ಒಳ್ಳೇದನ್ನು ಹೇಳಲೇ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಕೆಲವು ಸಣ್ಣ ಪುಟ್ಟ ವಿಷಯಗಳಾಗಿದ್ರು ಕೂಡ ಅದು ಒಂದು ವೇಳೆ ನಮಗೆ ಅರ್ಥವನ್ನ ತಿಳಿಸುವಲ್ಲಿ ಸೋತು ಹೋಯಿತು ಅಂದ್ರೆ ನಾವು ಮತ್ತೆ ಮತ್ತೆ ದಾರಿ ತಪ್ಪುವ ಪ್ರಸಂಗಗಳೇ ಜಾಸ್ತಿ ಆಗತ್ತೆ. ಇಂಥದ್ದನ್ನ ಆಚಾರ್ಯರು ಗಮನಿಸಿ ಹೇಳ್ತಾರೆ. ರಜಸ್ಸಿಗೆ ದುಃಖ ಅನ್ನುವ ಅಭಿಪ್ರಾಯ ಸುಖ ದುಃಖಗಳ ಮಿಶ್ರಣ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವಚ ಪ್ರಮಾದ ಮೋಹೌ ತಮಸಃ ಭವತೋ ಜ್ಞಾನಮೇವಚ. ಸತ್ವದಿಂದ ಜ್ಞಾನ ಹುಟ್ಟತ್ತೆ, ರಜಸ್ಸಿನಿಂದ ನನಗೆ ಬೇಕು ಮತ್ತು ಬೇಕು ಇನ್ನು ಬೇಕು ಅದು ಬೇಕು ಇದು ಬೇಕು ಎಲ್ಲ ಬೇಕು, ಕಂಡದ್ದೆಲ್ಲ ಬೇಕು, ಯಾವುದೋ ಒಂದು ಸ್ಥಿತಿಯಲ್ಲಿ ಅವನ ಅಸ್ತಿತ್ವವನ್ನೇ ಕಳ್ಕೊಳ್ತಾನವನು. ಲೋಭದಿಂದ ತನ್ನ ಸ್ವಭಾವ ಅಥವಾ ತನ್ನ ಸ್ಥಾನಮಾನ ಯಾವುದನ್ನು ಗಮನಿಸಲ್ಲ, ಅದು ಬೇಕಷ್ಟೇ ಅನ್ನುವ ಹಠಕ್ಕೆ ಬೀಳ್ತಾನೆ. ಇದು ರಜಸ್ಸಿನ ಪ್ರಭಾವ. ಪ್ರಮಾದ ಮೋಹವು, ಪ್ರಮಾದ ಅಂತಂದ್ರೆ ಎಲ್ಲ ತಪ್ಪೇ ಮಾತಾಡುದು, ತಪ್ಪೇ ಕೆಲಸ ಮಾಡುದು, ತಪ್ಪೇ ಯೋಚಿಸುವುದು. ಏನ್ ಹೇಳಿದ್ರು ಒಂದಕ್ಕೊಂದುವರೆನೇ ಅರ್ಥ ಆಗುದು. ಸರಿಯಾದನ್ನು ಹೇಳಿದ್ರು ಅದರಲ್ಲಿರುವ ಯಾವುದೋ ಒಂದು ಕೆಟ್ಟ ಅಂಶವೇ ಎದ್ದು ಕಂಡು ಉಳಿದ ಅಷ್ಟೋ ವಿಷಯಗಳನ್ನ ನಿರಾಕರಿಸಿ ಮೋಹಕ್ಕೊಳಗಾಗಿ ಮನಸ್ಸು ತುಂಬಾ ಮುಗ್ಧವಾಗಿ ಬಿಡುತ್ತೆ. ಈ ಮುಗ್ಧ ಅನ್ನುವ ಶಬ್ದ ತಿಳಿಯುವುದಿಲ್ಲ ಅನ್ನುವ ಅರ್ಥದಲ್ಲಿ ಸಾಮಾನ್ಯ ಲೋಕದಲ್ಲಿ ಬಳಸುವುದಿದೆ. ಅಂದ್ರೆ ಏನೂ ಹೇಳಿ ಹೊಳೆಯುವುದಿಲ್ಲ ಅಂತ, ಅದು ಬೇರೆ. ಆದ್ರೆ ಇಲ್ಲಿ ಮೋಹ ಅಂದ್ರೆ ಅದಿಲ್ಲದೆ ಇದ್ರೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ, ಅದು ನನಗೆ ಬೇಕೇ ಬೇಕು, ನಂದಲ್ಲದೆ ಇರುವುದರಲ್ಲಿ ನನ್ನದು ಅನ್ನುವ ಭಾವನೆಯ ಗಾಢ ಅವಸ್ಥೆ ಏನಿದೆ ಅದು ಮೋಹ. ಅದು ತಮಸ್ಸಿನದ್ದೇ. ಅದು ನೋಡಿ ಮತ್ತೆ ತಮಸ್ಸಿನದ್ದೇ ಯಾಕೆ ಅಂದ್ರೆ ಅಜ್ಞಾನಮೇವಚ, ಅದು ಅಜ್ಞಾನದಿಂದ
ಪ್ರವೃತ್ತವಾಗುವಂಥದ್ದು, ನನ್ನದಲ್ಲದನ್ನು ನನ್ನದು ಅಂತ ತಿಳ್ಕೊಳ್ಳುವ ಹುಚ್ಚುತನ. ಹೀಗೆ ಸತ್ವಕ್ಕೆ ಒಂದು ಫಲ, ರಜಸ್ಸಿಗೂ ಒಂದು ಫಲ, ತಮಸ್ಸಿಗೆ 3 ಫಲ. ಪ್ರಮಾದ, ಮೋಹ, ಅಜ್ಞಾನ ಏವಚ. ಅದು ಬಂದೇ ಬರುತ್ತೆ, ಅದನ್ನ ತಪ್ಪಿಸಿಕೊಳ್ಳಿಕ್ಕೆ ಅದು ಆಪ್ಷನಲ್ ಅಲ್ಲ. ತಮಸ್ಸಿನ ಪ್ರಭಾವದಿಂದಾಗಿ ಹುಟ್ಟುವಂಥದ್ದೇ ನಮ್ಮಲ್ಲಿ, ಅದರ ಕಾಡುವುದೇ ಅದರ ಪರಿಣಾಮ, ಅಜ್ಞಾನದ ಪರಿಣಾಮ. ಸರಿ, ಇದರಿಂದ ಏನಾಗತ್ತೆ? ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಗನ್ಯ ಗುಣವೃತ್ತಿಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ. ಸತ್ವಸ್ಥಾಃ, ಸತ್ವದ ಸ್ಥಿತಿಯನ್ನ ಕಾಯ್ದುಕೊಳ್ಳಲಿಕ್ಕೆ ನಿರಂತರ ಪ್ರಯತ್ನಿಸಿ, ಎಲ್ಲಿ ಒಳಿತನ್ನ ನೋಡಿದಾಗಲೂ ಅದನ್ನು ಗಮನಿಸಿ ಆದರಿಸುವ ಅಥವಾ ಅನುಸರಿಸುವ ಅಥವಾ ಪೂಜಿಸುವ ಮನಸ್ಥಿತಿಯನ್ನ ಪಡ್ಕೊಳ್ತಾನೋ ಅವನು ಊರ್ಧ್ವಂ ಗಚ್ಚಂತಿ. ಅಂತಹ ವ್ಯಕ್ತಿಗಳು ಎತ್ತರವನ್ನ ಏರ್ತಾ ಹೋಗ್ತಾರೆ. ಅಂದ್ರೆ ಅವರ ಜೀವನದ ಗತಿಯಲ್ಲಿ ಒಂದು ಏರು ಇರುತ್ತೆ. ನಿನ್ನೆಗಿಂತ ಇವತ್ತೇನು ಹೆಚ್ಚು ತಿಳಿದೆ, ನಿನ್ನೆಗಿಂತ ಹೆಚ್ಚು ಏನು ಒಳ್ಳೆ ಕೆಲಸ ಮಾಡಿದೆ, ನಿನ್ನೆಗಿಂತ ಹೆಚ್ಚು ನಾನು ಎಷ್ಟು ಹೆಚ್ಚು ಆನಂದದಿಂದ ಇದ್ದೇನೆ ಅನ್ನುವ ವಿಷಯಕ್ಕೆ ಅವರಿಗೆ ಉತ್ತರ ಇದೆ. ಇದು ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ. ಸತ್ವಸ್ಥಾಹ, ಸತ್ವದ ಸ್ಥಿತಿಯನ್ನ ಕಾಯ್ದುಕೊಂಡವರು, ಸತ್ವದ ಸ್ಥಿತಿಯಲ್ಲಿ ತಮ್ಮ ಮನಸ್ಸನ್ನ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದವರು. ಮಧ್ಯೆ ತಿಷ್ಠಂತಿ ರಾಜಸಾಹ, ಈ ರಾಜಸ ಪ್ರವೃತ್ತಿಯವರು ಆತ್ಮಕೇಂದ್ರಿತವಾಗಿ ಏನ್ ಮಾಡಿದ್ರು ಸಮಾಜಕ್ಕೆ ಮಾಡ್ತಾರೆ ಅಂತ ಅನ್ನೋದು ಹೌದಾದ್ರು ಅದರಲ್ಲಿ ತನಗೂ ಒಂದು ಲಾಭವನ್ನೇ ಪ್ರಧಾನವಾಗಿ ಗಮನಿಸ್ತಾರೆ ಅಂತಂದಾಗ, ತನಗೂ ಲಾಭ ಸಮಾಜಕ್ಕೂ ಲಾಭ ಅಂತ ಒಂದು ಮೇಂಟೈನ್ ಮಾಡುವಂತಹ ಸ್ವಭಾವ ಏನಿರುತ್ತೆ, ಆತ್ಮ ಅನ್ನೋದೇ ಪ್ರಧಾನವಾಗಿದ್ರು ಅದನ್ನ ತೋರ್ಗೊಡದೆ ಲೋಕದ ವ್ಯವಸ್ಥೆಗೂ ಸೇರಿಕೊಂಡು ಮಾಡ್ತಾರೆ. ಅದನ್ನು ಸ್ವಲ್ಪ ಆನಂದವೂ ಆಗುತ್ತೆ, ಜೊತೆಗೆ ಸ್ವಾರ್ಥಕ್ಕೆ ಆಗಾಗ ಪೆಟ್ಟು ಬೀಳ್ತಾನೂ ಇರುತ್ತೆ. ಅಂದ್ರೆ ಸುಖ ದುಃಖಗಳ ಮಿಶ್ರಣದಲ್ಲಿ ಮಧ್ಯವೇ ತಿರುಗ್ತಾ ಇರ್ತಾರೆ. ಇದು ಒಂದು ರೀತಿಯಲ್ಲಿ ಊರ್ಧ್ವಂ ಗಚ್ಚಂತಿ ಅಂದ್ರೆ ಮತ್ತೆ ವಾಪಸ್ ಬರುವುದಿಲ್ಲ, ಎತ್ತರಕ್ಕೆ ಏರ್ತಾ ಇರ್ತಾರೆ ಅಂತ. ಏನ್ ಹಾಗಂದ್ರೆ ಅದು ಬಿಡುಗಡೆಯ ದಾರಿಯ ಕಡೆಗೆ ಹೋಗ್ತಾರೆ. ಇವರು ನಿತ್ಯ ಸಂಸಾರಿಗಳು. ತ್ರಿದಿವ ನಿರಯ ಭೂ ಗೋಚರಾನ್ ನಿತ್ಯ ಬದ್ಧಾನ್. ತ್ರಿದಿವ ನಿರಯ ಭೂ, ತ್ರಿದಿವ ಅಂದ್ರೆ ಸ್ವರ್ಗ, ನಿರಯ ಅಂದ್ರೆ ನರಕ, ಭೂ ಅಂದ್ರೆ ಈ ಸಾಧನೆಯ ಭೂಮಿ. ಈ 3ರಲ್ಲಿ ನಿರಂತರ ತಿರುಗ್ತಾ ಇರ್ತಾರೆ. ಈ ತಿರುಗುವ ದುಸ್ಥಿತಿಯನ್ನ ರಜಸ್ಸಿನ ಪರಿಣಾಮದಿಂದ ಅವರು ಮಧ್ಯದಲ್ಲಿ ಇರ್ತಾರೆ ಅಂತ ಹೇಳಿದ್ರು. ಇದರಲ್ಲಿ ಯಾರು ವ್ಯಾಖ್ಯಾನ ಮಾಡ್ಬೇಕಾಗಿಲ್ಲ, ಮಧ್ಯೆ ತಿಷ್ಠಂತಿ, ಇಲ್ಲೇ ಇರ್ತಾರೆ. ಅಡ್ನಾಡಿಗಳು ಅಂತ ಒಂಥರ ಹೇಳ್ತಾರೆ, ಮಧ್ಯದಲ್ಲೇ ಇರ್ತಾರೆ, ಅವ್ರು ಆಚೆನೂ ಇಲ್ಲ ಈಚೆನೂ ಇಲ್ಲ. ನಿತ್ಯ ಸಂಸಾರಿಗಳು. ಜಘನ್ಯ ಗುಣ ವೃತ್ತಿಸ್ಥಾಹ, ಎಲ್ಲಿ ನೋಡಿದ್ರು ದುರ್ಗುಣಗಳನ್ನೇ ಲೆಕ್ಕ ಹಾಕಿ, ಜಘನ್ಯ ಅಂದ್ರೆ ತಿರಸ್ಕರಿಸಬೇಕಾದ್ದು ಅಂತ ಅರ್ಥ. ಜಘನ್ಯ ಅನ್ನೋ ಶಬ್ದದ ಒಂದರ್ಥ ಸೊಂಟದಿಂದ ಕೆಳಗಿನದ್ದೇ ಮಾತಾಡೋದು ಅಂತ ಒಂದಿದೆ. ಅದು ಈ ಕೆಲವೊಮ್ಮೆ ಬೈಗುಳದ ಶಬ್ದ ಹೇಳುವಾಗ ಅವರಿಗೆ ಒಳ್ಳೆ ಮಾತು ಹೇಳಲಿಕ್ಕೆ ಬರುವುದಿಲ್ಲ, ಅಂತ ಕೆಟ್ಟ ಪದಗಳನ್ನೇ ಬಳಸುವುದಕ್ಕೆ ಜಘನ್ಯ ಶಬ್ದಗಳು ಅಂತ ಹೇಳ್ತಾರೆ. ಅದೊಂದೇ ಅರ್ಥ ಅಲ್ಲ, ಜಘನ್ಯ ಅಂದ್ರೆ ಕೊನೆಯದ್ದು ಅಂತಾನೂ ಅರ್ಥ ಇದೆ. ಜಘನ್ಯ ಅಂದ್ರೆ ಕೊನೆಯದ್ದು, ಜಘನ್ಯ ಅಂದ್ರೆ ಕೆಟ್ಟದ್ದು, ಜಘನ್ಯ ಅಂದ್ರೆ ಒಟ್ಟು ಸೊಂಟದಿಂದ ಕೆಳಗಿನದ್ದು. ಜಘನ ಅನ್ನೋಕ್ಕಿಂತ ಕೆಳಗಿನ ವಿಷಯಗಳನ್ನು ಇಟ್ಟುಕೊಂಡು ಮಾತಾಡುವವನು ಅಂತ ಅರ್ಥ. ಇದು ಜಘನ್ಯ ಗುಣ. ಜಘನ್ಯ ಗುಣ ಅಂದ್ರೆ ಕೊನೆಯ ಗುಣ, ಅಂದ್ರೆ ತಮಸ್ಸು. ತಮಸ್ಸು ಗುಣ ವೃತ್ತಿಸ್ಥಾಹ, ಅದು ತಮಸ್ಸು ಅಂತ ಹೇಳ್ಬೋದಿತ್ತು, ಹಾಗೆ ಹೇಳದೆ ತಮೋ ಗುಣ ಅನ್ನೋದನ್ನ ಇಲ್ಲಿ ಯಾವುದು ಈಗ ಪ್ರಾಕೃತಿಕವಾಗಿ ತಮಸ್ಸು ಏನಿದೆ ಅದು ಕೆಲವೊಂದ್ಸರ್ತಿ ಉಪಕಾರನೂ ಮಾಡುತ್ತೆ. ಆದ್ರೆ ಇಲ್ಲಿ ಸ್ವಭಾವ ದುಷ್ಟವಾದಂತಹ ತಮಸ್ಸು ಏನಿದೆ, ಜೀವ ಚೈತನ್ಯಕ್ಕೆ ಸಂಬಂಧಪಟ್ಟಂತಹ ತಮಸ್ಸು ಏನಿದೆ, ಆ ಸ್ವಭಾವದಲ್ಲಿ ಇರುವವನು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಜಗನ್ಯ ಗುಣ ವೃತ್ತಿಸ್ಥಾಹ, ಅದರ ಗುಣದ ಪ್ರಭಾವಕ್ಕೆ ಒಳಗಾಗಿ ಲೋಕದ ಅಭಿಪ್ರಾಯಗಳನ್ನೆಲ್ಲ ತನಗೆ ಬೇಕಾದಂತೆ ಬದಲಾಯಿಸಿಕೊಳ್ಳುವಂತಹ ದುಷ್ಟ ಅಧೋಗಚ್ಚಂತಿ, ಕೆಳಗೆ ಹೋಗ್ತಾನೆ. ಎಲ್ರು ಅಧೋಗಚ್ಚಂತಿ ಅಂದ್ರೆ ಮತ್ತೆ ಮೇಲೆ ಬರ್ಲಿಕ್ಕೆ ಇಲ್ವೇ ಇಲ್ಲ. ಇದೇ ಭಯ, ಮೇಲೆ ಬರ್ಲಿಕ್ಕಿಲ್ಲ ಅಂದ್ರೆ ಜ್ಞಾನವನ್ನು ಪಡಿಲಿಕ್ಕಾಗದೆ ಇರುವ ಸ್ಥಿತಿ ಹೋಗುತ್ತೆ. ನಿಮ್ಗೆ ಇನ್ನೇನ್ ಶಿಕ್ಷೆ ಕೊಟ್ಟರು ಹೆದರ್ಬೇಕಾಗಿಲ್ಲ. ನಿನಗೆ ಅರಿವು ಬಾರದೆ ಇರಲಿ ಅಂತ ಶಪಿಸಿದ್ರೆ ಅದು ಮಾತ್ರ ತುಂಬಾ ಅಪಾಯಕಾರಿ. ಯಾವ ತಪ್ಪು ಮಾಡಿದಾಗ್ಲೂ ನಾವು ದೇವರ ಹತ್ರ ಕೇಳ್ಕೊಳ್ಬೇಕು, ನನಗೆ ತಿಳಿವಿನ ಕೊರತೆ ಉಂಟಾಗುವಂತೆ ಮಾತ್ರ ಮಾಡಬೇಡ, ನಿನ್ನ ಬಗ್ಗೆ ಹೆಚ್ಚು ಹೆಚ್ಚು ತಿಳಿಯುವ ಶಕ್ತಿ. ಲೋಕದ ಬಗ್ಗೆನೂ ತಿಳಿಯದೆ ದೇವರ ಬಗ್ಗೆ ಮಾತ್ರ ತಿಳಿತೇನೆ ಅಂದ್ರೆ ದೇವರು ತನ್ನ ಹತ್ರ ನೋಡುವುದೂ ಇಲ್ಲ.
ನಮ್ಗೇನು ಅಂದ್ರೆ ಲೋಕದ ವ್ಯವಹಾರದ ಮಧ್ಯೆಯೂ ದೇವರನ್ನ ಕಾಣುವ ಶಕ್ತಿ ಬಂತು ಅಂದ್ರೆ ಇವನನ್ನು ಎಲ್ಲಿ ಕೊಂಡೋದ್ರೂ ಇವನು ಬದುಕ್ತಾನೆ ಅಂತ ಕರ್ಕೊಳ್ತಾನೆ. ನಾವು ಲೋಕದ ವ್ಯವಹಾರಗಳೇ ಬೇಡ, ಲೋಕದ ವ್ಯವಹಾರವನ್ನು ಅಂಟಿಸಿಕೊಳ್ಳಿ ಅಂತ ಹೇಳ್ತಿಲ್ಲ. ಆದ್ರೆ ಲೋಕದಲ್ಲಿ ನಮಗೆ ಯಾರ್ಯಾರು, ನಾವು ಸ್ವತಂತ್ರ ಅಂತೂ ಅಲ್ಲ ಬದುಕುವ ವಿಷಯದಲ್ಲಿ. ಯಾರೋ ಒಬ್ಬ ಕೃಷಿಕನಿಗೆ ನಾವು ಆಭಾರಿಯಾಗಿದ್ದೇವೆ, ಯಾರೋ ಒಬ್ಬ ಲೈಟು ಎಲ್ಲೋ ಕೂತ್ಕೊಂಡು ಅವನು ಆ ಏನಂತಾರೆ ವಿದ್ಯುತ್ ಉತ್ಪಾದನೆ ಆಗುವ ಜಾಗದಲ್ಲಿ ಎಷ್ಟೋ ಕರ್ಮಕರರು ಕೆಲಸ ಮಾಡ್ತಿರ್ತಾರೆ. ಅವರ ಶ್ರಮದಿಂದಾಗಿ ನಮಗೆ ಒಂದಿಷ್ಟು ವಿದ್ಯುತ್ ಬರ್ತಾ ಇರುತ್ತೆ. ಪ್ರಾಕೃತಿಕವಾಗಿ ಇದ್ದೇ ಇದೆ ಬಿಡಿ, ಆ ಹರಿಯುವ ನದಿ, ಬೀಸುವ ಗಾಳಿ, ಸೂರ್ಯನ ಬೆಳಕು, ಅಗ್ನಿಯ ಛಳಕು ಅಥವಾ ಇನ್ಯಾವುದೇ ಪ್ರಾಕೃತಿಕ ವಿಷಯಗಳಂತೂ ನಮಗೆ ನಿರಂತರ ಉಪಕಾರ ಮಾಡ್ತಾ ಇರ್ತವೆ. ಅದರ ಜೊತೆಗೆ ನಾವು ಉಪಯೋಗಿಸುವ ಪ್ರತಿಯೊಂದು ವಸ್ತುವಿನ ಹಿಂದೆ ಒಬ್ಬ ಕೆಲಸದವನಿದ್ದಾನೆ, ಒಬ್ಬ ಶ್ರಮ ಜೀವಿ ಇದ್ದಾನೆ. ಆ ಶ್ರಮ ಜೀವಿಯ ಸಹಾಯದಿಂದ ನಾವಿವತ್ತು ದೇಹವನ್ನು ಉಳಿಸ್ಕೊಂಡಿದ್ದೀವಿ, ನಮ್ಗೆ ಬೇಕಾದ ಪದಾರ್ಥಗಳ ಉಪಯೋಗವನ್ನು ನಾವು ಮಾಡ್ತಾ ಇದ್ದೀವಿ. ಅಂದ್ಮೇಲೆ ನಾವು ಅವರಿಗೆ ಕೃತಜ್ಞರಾಗಿರ್ಬೇಕಾದ ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನ ಯಾರು ತಿಳಿದಿರ್ತಾನೋ ಅವನು ಸಾತ್ವಿಕ ಅಂತ ಅನಿಸ್ಕೊಳ್ತಾನೆ. ಯಾಕೆಂದ್ರೆ ಎಲ್ಲೆಲ್ಲಿಂದ ತನಗೆ ಉಪಕಾರ ಆಗಿದೋ ಅದೆಲ್ಲವನ್ನು ನೆನೀತಾನವನು. ಮತ್ತೆ ಅದಕ್ಕೆ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಕೃತಜ್ಞತೆಯನ್ನ ಪ್ರತಿಯಾಗಿ ಅರ್ಪಿಸ್ಬೇಕಾದ್ ನಮ್ ಕೆಲ್ಸ. ಮತ್ತು ನಮ್ಗೆ ಶರೀರದ ಪೋಷಣೆ ಮಾಡಿ ಬೆಳೆಸಿ ಇಷ್ಟು ದೊಡ್ಡವರನ್ನಾಗಿ ಮಾಡಿದ ತಂದೆ ತಾಯಿಗಳಿರ್ಬೋದು, ಮಿತ್ರರಿರ್ಬೋದು, ಗುರುಗಳಿರ್ಬೋದು, ಸಮಾಜದ ಯಾವುದೇ ಬಂಧುಗಳಿರ್ಬೋದು, ಇದು ನಾವು ಹೇಳೋದು ಗೊತ್ತಿಲ್ಲದೆ ಎಷ್ಟೋ ಇದೆ, ಗೊತ್ತಿರೋರೇ ಎಷ್ಟೋ ಜನ ಇದ್ದಾರೆ. ಅವರೆಲ್ಲರ ಋಣ ಸಂದಾಯ ಅನ್ನೋದು 100ಕ್ಕೆ 100 ಅಸಾಧ್ಯ. ಕನಿಷ್ಠ ಪಕ್ಷ ನನಗೆ ಆ ಕೃತಜ್ಞತೆಯ ಭಾವ ಇದ್ದು ಅವರನ್ನ ದ್ವೇಷಿಸದೆ ಅವರಿಗೆ ನಮ್ಮಿಂದ ಅಕಸ್ಮಾತ್ ಏನಾದ್ರೂ ಸಹಾಯ ಆಗ್ಬೇಕು, ಉಪಕಾರ ಆಗ್ಬೇಕು ಅಂತ ಭಾವಿಸಿದ್ರೆ ಅದಕ್ಕೆ ತಕ್ಕಷ್ಟು ನಾವು ಅವರ ಪ್ರೀತಿಯನ್ನ ತೋರಿಸಿದ್ರೆ, ಪ್ರೀತಿಯನ್ನ ತೋರಿಸುವಾಗ್ಲೂ ನಾವು ಅವರಿಗೆ ಪ್ರೀತಿ ತೋರಿಸುದು ಅವರಲ್ಲಿರುವ ಭಗವಂತನನ್ನ ನೆನೆದು ಹೊರತು ಅವರನ್ನೇ ಪ್ರೀತಿ ಮಾಡಿದ್ರೆ ಮತ್ತೆ ನಾವು ಸೋಲ್ತೀವಿ. ಅವರನ್ನೇ ನಾವು ಅಂದ್ರೆ ಭಗವಂತನ ಸನ್ನಿಧಾನಕ್ಕೆ ಒಂದು ಬೆಲೆ ಇದೆ, ಆದ್ರೆ ಅದು ಭಗವಂತನ ವ್ಯವಸ್ಥೆಯಿಂದ ಅದಕ್ಕೆ ಪ್ರೀತಿ ಸಿಗಬೇಕು ಹೊರತು ಕೇವಲ ವ್ಯಕ್ತಿಶಃ ನಾವು ಪ್ರೀತಿಸ್ತೇವೆ ಎಂದಾಗ ಮತ್ತೆ ಏಟು ಬೀಳ್ತಾ ಇರುತ್ತೆ. ಅದರಿಂದಾಗಿ ವ್ಯಕ್ತಿಯೇ ದೇವರಲ್ಲ, ವ್ಯಕ್ತಿಯಲ್ಲಿ ದೇವರು. ವಸ್ತುವೇ ದೇವರಲ್ಲ, ವಸ್ತುವಿನಲ್ಲಿ ದೇವರು. ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಯಲ್ಲಿ ದೇವರು. ಈ ಎಚ್ಚರದೊಂದಿಗೆ ಬದುಕುವುದು ಅಂದ್ರೆ ಸತ್ವ. ಈ ಎಚ್ಚರದೊಂದಿಗೆ ಬದುಕದೆ ಕೇವಲ ಅದನ್ನು ತನ್ನ ಸ್ವಾರ್ಥಕ್ಕಾಗಿ ಎಲ್ಲಿ ತನಕ ಬಳಸ್ಕೊಳ್ಲಿಕ್ಕಾಗುತ್ತೋ ಅಷ್ಟು ಬಳಸಿಕೊಂಡು ಅದನ್ನು ಎಸೆಯುವುದು, ಅದು ರಾಜಸ. ತಾಮಸ ಅಂದ್ರೆ ಅದನ್ನ ಬಳಸುವುದು ಮಾತ್ರ ಅಲ್ಲ, ಅದನ್ನ ನಾಶ ಮಾಡಿ ಹೋಗುವ ತನಕನೂ ಅದಕ್ಕೆ ಸಮಾಧಾನ ಇಲ್ಲ ಅಂದಾಗ ಅದು ಅಧೋಗಚ್ಚಂತಿ ತಾಮಸಃ ಅಂತ. ಹೀಗೆ 3 ಸ್ಥಿತಿಯನ್ನ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ತಾತ್ಪರ್ಯ ಭಾಷ್ಯಗಳನ್ನ ನಾವು ಸ್ವಲ್ಪ ನೋಡ್ಲಿಕ್ಕಿದೆ, ಅದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾನುಸುತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾಳೆ ಏಕಾದಶಿ, ಇವತ್ತು ದಶಮಿ. ಹಾಗಾಗಿ ಅಧಿಕ ಮಾಸದಲ್ಲಿ ಬಂದ ಮತ್ತೊಂದು ನಮಗೆ ಫಲಪ್ರದವಾದ ಏಕಾದಶಿ. ಪ್ರತಿ ಏಕಾದಶಿಯೂ ವಿಶೇಷವೇ, ಆದ್ರೂ ಈ ಏಕಾದಶಿ ಮಾಡುವ ಮೂಲಕ ಮತ್ತೆ ಏಕಾದಶಿ ಮಾಡ್ಲಿಕ್ಕೆ ಬೇಕಿರುವ ಹೊಸದಾಗಿ ಮಾಡುವವರಿಗೆ ಶಕ್ತಿ ಸಿಗುವುದಕ್ಕೆ ಬೇಕಾಗುವ ಒಂದು ಅಭ್ಯಾಸದ ಎಚ್ಚರವನ್ನ ತಾಳ್ಲಿಕ್ಕೆ ಇದೊಂದು ಅನುಕೂಲ. ಸಾಧ್ಯವಾದಷ್ಟು ನಡೆಸೋಣ, ಎಷ್ಟು ಸಾಧ್ಯವೋ ಅಷ್ಟು. ಆಗದೇ ಇದ್ರೆ ಮಾಡಿ ಅಂತ ಯಾರು ಹೇಳಿಲ್ಲ, ಆಗುದಿಲ್ಲ ಅಂತ ನಾವು ಸಂಕಲ್ಪ ಮಾಡಿ ಕೂಡುದು ಬೇಡ. ಎಷ್ಟಾಗುತ್ತಷ್ಟು ತನಕ ಮಾಡಿ ಕಡಿಮೆ ಆಹಾರವನ್ನಾದ್ರೂ ಸ್ವೀಕರಿಸಿ. ಇದು ನಾನು ಆಗದೇ ಇದ್ದವರಿಗೆ ಹೇಳ್ತಾ ಇರೋದು. ಮತ್ತೆ ದ್ವಾದಶಿಯ ಪಾರಣೆಯನ್ನ ಮಾಡುವುದರ ಮೂಲಕ ನಮ್ಮ ದೈಹಿಕವಾದ ಮತ್ತು ಮಾನಸಿಕವಾದ ಶುದ್ಧತೆ ಬದ್ಧತೆಗಳಿಗೆ ಅದು ಸಿದ್ಧತೆಯಾಗಲಿ ಅಂತ ಪ್ರಾರ್ಥಿಸಿ ಕೃಷ್ಣಾರ್ಪಣಮಸ್ತು.